ಹಲೋ ಗೈಸ್, ಎಲ್ಲರೂ ಹೇಗಿದ್ರ ಅಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನನ್ನ ಮಗ ನಾವೇ ವಿಜಯ್ ಒಂದೊಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲೇ. ಇವತ್ತು ನಮ್ಮ ದಿವಂಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಪೇರೆಂಟ್ಸ್ ಆಗಿ ನಮ್ಮ ಮಕ್ಳು ಸ್ಕೂಲಿಗೆ ನಾವು ಹೋಗೋದು ನೆನಪಾಗುತ್ತಲ್ವ, ಮಕ್ಳನ್ನ ಸೇರ್ಸೋಕೆ ಹೋಗ್ತಾ ಇದ್ರೆ ನಾವು ಇಷ್ಟೊಂದು ದೊಡ್ಡವ್ರಾಗ್ಬಿಟ್ವಾ ಅನಿಸುತ್ತೆ. ಇವಾಗ ಹೋಗ್ಬೇಕು ಕರ್ಕೊಂಡು ಅಡ್ಮಿಷನ್ ಇಬ್ರು ಹಾಕಿ ಅಂತ ಹೇಳ್ತಾ ಇದ್ದೀನಿ ನಾನು. ಬೇಡ ಖುಷಿನ ದಿವನ್ ಒಬ್ಬನೇ ಸಾಕು ಅಂತ. ನರ್ಸರಿಗೆ ಏನಕ್ಕೆ ಹಾಕ್ಬೇಕು ಅಂತ ಇವ್ನ ಹಾಕ್ತಿರೋದು ನಾವು UKG ಹಾಕಕ್ಕೆ ಹೋಗ್ತಾ ಇರೋದು. ನಾವು 1ನೇ ಕ್ಲಾಸ್ಗೆ ಹಾಕ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ದು. ಮನೇಲಿ ಕಾಟ ಜಾಸ್ತಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹಿಂಸೆ ಕೊಟ್ಟು ಹಾಕ್ಸ್ತಾ ಇರೋದು. ಇಲ್ಲಾಂದ್ರೆ ಈ ವರ್ಷ ನಾನು ಹಾಕ್ತಿರ್ಲಿಲ್ಲ. ಡೈರೆಕ್ಟ್ 1ನೇ ಕ್ಲಾಸ್ಗೆ ಹಾಕ್ಬೇಕು ಅಂತ ಇದ್ದಿದ್ದು. ಸ್ಕೂಲ್ಗೆ ಹೋಗ್ಲಿ ಅಂತ ನಾನು. ದಿವಿ ಬೇಕು ಬೇಕು ಅಂತ ಆಡ್ತೀಯ, ಈ ಥರ ಎಲ್ಲ ಆಡೋದ ಸ್ಕೂಲಲ್ಲಿ ಬೈತಾರೆ. ಬೇಕು ಅಂತಾನೆ ನಾವು ಪ್ರತಿ ಸಲ ಹೇಳಿಸ್ಕೊಳಕ್ಕೆ ಇಷ್ಟ. ನಮ್ಮ ದಿವಂಗೆ ಹಾಕೊಳಕ್ಕೆ ಸ್ಲಿಪ್ಪರ ಕರೆಕ್ಟಾಗಿ ಬರುತ್ತೆ ಗೈಸ್, ಆದ್ರೂ ಬೇಕು ಬೇಕು ಅಂತ ಹೇಳಿಸ್ಕೊಳಕ್ಕೋಸ್ಕರ. ಏನು ಗೊತ್ತಾಗಲ್ಲ ಅಂತ ತೋರಿಸ್ತೀನಿ. ಹಂಗೆ ಏನು ಗೊತ್ತಾಗಲ್ಲ ಇಬ್ರಿಗೂ. ನೋಡಿ ಬೇಕು ಬೇಕು ಅಂತ ಉಲ್ಟಾ ಹಾಕೊಂಡಿರೋದು ನೋಡಿ, ಇಬ್ರು ಉಲ್ಟಾ ಹಾಕೊಂಡಿದ್ದಾರೆ. ಬೇಕು ಅಂತಾನೆ ಅದು ಕರೆಕ್ಟಾಗಿ ಹಾಕಿದ್ದಾರೆ. ಖುಷಿ ಉಲ್ಟಾ ಅಲ್ವಾ ಮಗನೇ ಅದು? ಇಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಇದ್ರ ನಾಡ್ಕ ಆಡೋದು, ಅದೇ ಇಲ್ಲಿ ಮನೆ ಹತ್ರ ಆಟ ಆಡಕ್ ಹೇಳಿ ಅವ್ರು ಟೆರೆಸ್ ಮೇಲೆ ಕರೆಕ್ಟಾಗಿ ಹಾಕತಿರ್ತಾನೆ ರೀ. ಬೇಕು ಅಂತಾನೆ ಖುಷಿ ಇಲ್ಲೇ ಬಿಟ್ಟು ಅವನ್ಬಿಡು. ಕರೆಕ್ಟಾಗಿ ಹಾಕೊಂಡಿಲ್ಲಲ್ಲ ನೀನು ಕರೆಕ್ಟಾಗಿ. ಕರೆಕ್ಟ್ ಬೇಡ ಇಲ್ಲೇ ಬಿಟ್ಬಿಟ್ಟು ಅವನ. ಇನ್ನೊಂದು ಶೂ ಇದೆ ಅದು ಹಾಕೋದಿವಿ. ಬಿಡು ಹೋಗ್ಲಿ. ಅದೇ ಸರಿ ಬನ್ನಿ ಹೋಗೋಣ. ತಗೊಂಬನ್ನಿ ಕವರು. ಏನೇನು ಕೇಳ್ತಾರೋ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ಹೋಗ್ತಿರೋದಲ್ವಾ. ಸೊ ನಮ್ಮದು ಪ್ಯಾಂಪರ್ಸ್ ಏನಕ್ಕಪ್ಪ ಏನು ಬೇಡವಾ? ಇವ್ರು ಕೇಳಿ ಕೇಳಿ ಇರಿಟೇಟಿವ್. ಇಲ್ಲ ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅಂತ ಕೇಳಬಾರ್ದು. ಇವ್ರು ಬೆಳಿಗ್ಗೆಯಿಂದ ಸ್ಕೂಲ್ಗೆ ಕಂಡ್ರು, ಸ್ಕೂಲ್ಗೆ ಅವ್ರಿಗೆ ಡೌಟು. ಪ್ರತಿ ಸಲ ಸುಮ್ಮನೆ ಹೇಳೋ ಸ್ಕೂಲ್ಗೆ ಹಾಕ್ತಿದ್ರೆ ಸರಿ ನಿಮ್ಮ ಇಬ್ರಿಗೆ ಹೇಳಿ ಮಾತೆ ಕೇಳಲ್ಲ. ಹಂಗೆ ಹೇಳಿ ಹೇಳಿ ಕೇಳಿ ಪ್ರಶ್ನೆನೇ ಕೇಳಿ ಅವ್ರೆಲ್ಲೋ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ನಮ್ಮನೆಯವ್ರಿಗೆ ಒಬ್ರಿಗೆ ಹೋಗ್ಬಿಟ್ಟು ಬನ್ನಿ ನಂಗೆ ಆಗ್ತಲ್ಲ ಹೊಟ್ಟೆ ನೋಡ್ತೈತೆ ಅಂತ ಹೇಳಿದೆ ಗೈಸ್. ಆದ್ರೂ ನಮ್ಮನವ್ರು ನನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಎಸ್ ಮನೆಯಲ್ಲಿ ಯಾಕಿರ್ಬೇಕು ಸುಮ್ಮನೆ ಇಲ್ಲಿ ಹತ್ರ ಗೈಸ್. ಓಕೆ ಎಲ್ಲ ತಿಳ್ಕೊಬೇಕಲ್ವ. ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರು ಏನು ಹೇಳಿದ್ನ ಇವಳಿಗೆ ಬಂದು ಪ್ರತಿಯೊಂದು ಹೇಳೋದು, ಒಂದು ಯಾವ್ದಾರ ಮಿಸ್ ಮಾಡ್ರೆ ಆಮೇಲೆ ಬೈಸ್ಕೊಳ್ಳೋದು ಯಾಕೆ ಬೇಕು? ಅವಳು ಬರಲಿ, ಏನು 10 ನಿಮಿಷ ತಾನೆ ಹಿಂಗೆ ಹೋಗ್ಬಿಟ್ಟು ಬರೋಣ. ತಲೆ ಬಚ್ಚಿಲ್ಲ ಖುಷಿದ? ಅಯ್ಯೋ ಎಷ್ಟಲ್ಲಿ ತಲೆ ಬಚ್ಚಿದ್ರೆ ಹಿಂಗೆ ಅನ್ಕೊಳ್ಳೋದು. ಇದು ಬಚ್ಚಂಗಡಿ ಕೊಡ್ತೀನಿ. ಫಸ್ಟ್ ಟೈಮ್ ಗೈಸ್ ನಾವು 1 ತಿಂಗಳು ಅಲ್ಲ ಒಂದು 20 ದಿನ ಮುಂಚೆನೇ ಹೋಗಿ ಸೇರಿಸ್ತಾ ಇರೋದು. ಯಾಕೆಂದರೆ ನಾನೆಲ್ಲ ಹೋಗಿ ಅಡ್ಮಿಷನ್ ಆಗಿದ್ದು ಸೇರ್ಕೊಂಡಿದ್ದೆಲ್ಲ ಸ್ಕೂಲ್ ಶುರುವಾಗಿ 1 ವಾರ ಆದಮೇಲೆ, ಜೂನ್ 5, 6ಕ್ಕೆ. ಜೂನ್ 1ನೇ ತಾರೀಕು ನಾವು ಸ್ಕೂಲ್ಗೆ ಹೋಗಿಲ್ಲ, ಸೇರ್ಕೊಂಡು ಇಲ್ಲ. ಸೊ ನಾನು ಓದಿರೋದೆಲ್ಲ ಹೆಂಗೆ ಗೊತ್ತಾ ಗೈಸ್, ನಾನು ಒಂದೇ ಸ್ಕೂಲು 1 ರಿಂದ 5 ತನಕ ಇನ್ನೂ 1 ಸ್ಕೂಲು, 6, 7 1 ಸ್ಕೂಲು, 8, 9, 10 1 ಸ್ಕೂಲು, ಕಾಲೇಜ್ 1 ಸ್ಕೂಲು, 4 ಸ್ಕೂಲ್ ಚೇಂಜ್ ಮಾಡಿರೋದು. ಅದಕ್ಕೋಸ್ಕರ ಅವನಾ ಅಣ್ಣ ಗೊತ್ತಾ ತಮ್ಮಡು ನೋಡಿ ಗೈಸ್. ಫೈನಲಿ ಮನೆಗೆ ಬಂದು ಎಲ್ಲನೂ ಇಸ್ಕೊಂಡು, ಸ್ಕೂಲ್ ಹೆಸರು ನೋಡಿ ಸೆಂಟ್ ಥಾಮಸ್ ಕಾನ್ವೆಂಟ್ ಹೈಸ್ಕೂಲ್ 2 ಇದೆ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ಬರೆದಿರೋದು. ಇನ್ಮೇಲೆ ಬುಕ್ಕಿಗೆ ಬರೆಯಪ್ಪ. UKGಗೆ ಸೇರಿಸಿದ್ವಿ ಗೈಸ್ ಡೈರೆಕ್ಟ್. LKGಗೆ ಬೇಡ ಅಂತ 1ನೇ ಕ್ಲಾಸಿಗೆ ಸೇರ್ಸೋಣ ಅಂದ್ಕೊಂಡು ಇನ್ನೂ 1 ವರ್ಷ ಕಾಯ್ಬೇಕಂತೆ. ಕೈ ನೋವುತ್ತೆ ಅಮ್ಮ ಅಂತಾನೆ ರೀ. 1ನೇ ದಿನ ಬರೆಯೋದಲ್ಲ ಕಣೆ, 1 ವರ್ಷ ಬರೆಯೋದು. ನಿನಗೇನೇ ಡೌಟಾ? ಒಂದೇ ದಿನ ಬರ್ಸಲ್ಲ ಬಿಡು, ಒಂದು 365 ದಿನ ಟೈಮ್ ಐತೆ. ಡೈರಿನ ಇದು? ಇದೆಲ್ಲ ಅವರೇ ಕೊಟ್ಬಿಟ್ಟವ್ರಾ? ಹೊರಗಡೆ ನೀವೇನು ತಾಳಂಗಿಲ್ಲ ಅಂತ ಗೈಸ್, ಪೂರ್ತಿ ಸೆಟ್ ಅವರೇ ಕೊಟ್ಟಿದ್ದಾರೆ. ಆದರೆ ಕಾಸ್ಟ್ಲಿ ಆಗೋಯ್ತು ಈ ಸ್ಕೂಲು. ನಾವು ಇನ್ನೊಂದು ಸ್ಕೂಲ್ ಕೇಳಿದ್ದು ಕಡಿಮೆ ಹೇಳಿದ್ರು ಗೈಸ್. ಇದು ಡ್ರಾಯಿಂಗ್ ಬುಕ್ ಕೊಟ್ಟಿದ್ದಾರೆ.
ಇದೇನು ಮುದ್ದು ಇಷ್ಟೊಂದು ಕೊಟ್ಟಿದ್ರೆ ನೀನು ಎಕ್ಸೈಟ್ ಆದ್ರೆ ಅವ್ರು ಎಕ್ಸೈಟ್ ಆಯ್ತಾರೆ. ನಿಂಗನು ಬೇಕಂದ್ರೆ ಇದು ಸ್ಕೂಲಲ್ಲಿ ಮಿಸ್ ಹೇಳಿರೋದು ತಗೋಬರಕ್ಕೆ ಇದೆಲ್ಲ ಓದೋದು ಬರ್ಸಕ್ಕೆಲ್ಲ ಫ್ರೆಂಡ್ಸ್ ಎಲ್ಲ ಮ್ಯಾಕ್ಸ್ ಇದು ದೀದಿ ಸ್ಕೂಲ್ದು ಮ್ಯಾಮ್ ಇರ್ಲಿಲ್ವಾ ಅಲ್ಲಿ ಅವ್ರು ಹೇಳ್ಕೊಡ್ತಾರೆ ನಾವು ಕಲಿ. ನೀನೇ ಹೇಳ್ಕೊಡು ಅವ್ರ ಮಾಮ. ಅವ್ರು ಒಂದ್ಸಲಿ ಹೇಳ್ಕೊಟ್ಟಾದ್ಮೇಲೆ ನಾನು ಹೇಳ್ಕೊಡ್ತೀನಿ. ಇಷ್ಟೆಲ್ಲ ಬುಕ್ ನೋಡಿ ಏನು ಮಾಡ್ತಾರೆ ಗೊತ್ತಾಗ, ಎಷ್ಟು ಚೆನ್ನಾಗೈತೆ ಚಿತ್ರ ಐತೆ ಅಂತ ಅರ್ಧ ಹಾಕ್ಬಿಡ್ತಾರೆ. ಅವ್ರ ಕೈಗೆ ಏನು ಕೊಡೋಕ್ಕಾಗಲ್ಲ ನಾವು. ಇದೇನೋ ಫೈಲ್ ಇದು. ನೋಡಿಲ್ಲ ಎಷ್ಟು ನಂಬರ್ ಇದೆ ಅಷ್ಟು ಅದಕ್ಕೆ ಮ್ಯಾಚ್ ಮಾಡಬೇಕು, ಬರೀಬೇಕು, ಹೇಳ್ಬೇಕು. ಇವಾಗ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು ಗೈಸ್. ಜೀವನ ಚೆನ್ನಾಗಿ ಮಾಡಿ ಸುಮ್ಮನೆ ಪಾಪು. ನಿಮ್ಮ ಅಮ್ಮಂಗೆ ಗೊತ್ತಾಯ್ತಲ್ಲ ಸುಮ್ಮನಿರೋ. ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಅದು ನೋಡ್ಕೊಂಡು ಕಲ್ತ್ಕೊಳ್ಳಿ ಅಂತ. ನಮ್ಮ ನವೀನ ಎಕ್ಸೈಟ್ ಆಗಿದ್ದಾಳೆ ಗೈಸ್ ಅವ್ರಿಗಿಂತ. ಒಂದೊಂದು ಆದಮೇಲೆ ಒಂದೊಂದು ಸಿಕ್ಸ್ಬೋದು ಅನ್ಸುತ್ತೆ ಕಣೆ. ಒಂದು ಪುಟ ಆದಮೇಲೆ ಅದರೊಳಗೆ ಸಿಕ್ಸೋದು ಅನ್ಸುತ್ತೆ. ಇದೆಲ್ಲ ಬುಕ್ ಅವ್ರು ಹೇಳ್ಕೊತಾರೆ. ಏನು ಇಂಗ್ಲೀಷ್ ಇದು ನಿಮ್ಮ ಮಿಸ್ ಹೇಳ್ಕೊಡ್ತಾರೆ. ಅದನ್ನ ಕಲ್ತ್ಕೊಂಡ್ಬಿಟ್ಟು ಅಮ್ಮಂಗೆ ಹೇಳ್ಕೊಡು ನೀನು, ಓಕೆನಾ? ಜೊತೆಗೆ ಶೂನು ಕೊಟ್ಟಿದ್ದಾರೆ ಗೈಸ್, 2 ಜೊತೆ. ABCD ನೋಡಿದೀವಿ. ಅಲ್ಲ ಮಕ್ಳಿಗೆ ಇಷ್ಟೊಂದು ಬುಕ್. ಯಪ್ಪ ನೀನು ಕಾನ್ವೆಂಟ್ ಅಲ್ಲಿ ತಾನೆ ಓದಿ, ನಿಂಗೆ ಕೊಟ್ಟಿಲ್ವಾ? ಕೊಟ್ಟಿರ್ತಾರೆ ಯಾರು ಇಷ್ಟು ಸಣ್ಣ ಮಕ್ಕಳಿಗೆ. ಬಟ್ ನನಗೆಲ್ಲ ಗೊತ್ತಿಲ್ಲ ಗೈಸ್, ನಾವೆಲ್ಲ ಡೈರೆಕ್ಟ್ 1ನೇ ಕ್ಲಾಸ್ಗೆ ಹೋಗಿದ್ದರಿಂದ ಈ ಥರ ಎಲ್ಲ ನಾನು LKG ಶಾರದಾ ಕಾನ್ವೆಂಟ್ ಅಲ್ಲಿ ಓದಿದೆ, ಪ್ರಿಯಾಪಣ್ಣದಲ್ಲಿ ಓದಿದ್ದು. ನಂಗೆ ಗೊತ್ತಿಲ್ಲ. LKG ಶಾರದಾ ಕಾನ್ವೆಂಟ್ ಅಲ್ಲಿ ಓದಿ ಮತ್ತೆ ನಾನು ಅಲ್ಲಿ ಬಿಟ್ಟು ನಮ್ಮ ದೊಡ್ಡಪ್ಪ ಬೈದ್ಬಿಟ್ಟಿದ್ರು, ನಮ್ಮ ಮಿಸ್ ಹೊಡೆದ್ಬಿಟ್ಟಿದ್ರು, ಹಿಂದೆ ಕೂಡ್ಸ್ಬಿಟ್ಟಿದ್ರು ಅಂದ್ಬಿಟ್ಟು ಗಲಾಟೆ ಮಾಡ್ತಿರಕ್ಕೆ ಗಿಂಡ್ಬಿಟ್ಟು ಹೊಡೆದ್ಬಿಟ್ಟಿದ್ರು ಅಂದ್ಬಿಟ್ಟು ಹಿಂದೆ ಕೂಡ್ಸಿದ್ರು LKG. ಅವಾಗಲೇ ಬಜಾರಾಗಿದ್ದ, ಅವಾಗಲೇ ಬಜಾರಿದ್ದು ಅಷ್ಟೊಂದು. ಮಿಸ್ ಗಿಂಡಿದ್ದು ಅಲ್ಲ, ನೀನು ಹಿಂದೆ ಕೂರಿಸಿದ್ರು, ಗಲಾಟೆ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ನೀನ್ ಗಲಾಟೆ ಮಾಡ್ತಿದ್ದೆ ಅಂತ ಅದೇನೆ ಹಿಂದೆ ಕೂಡ್ಸ್ಬಿಟ್ಟು ಇದ್ ಮಾಡಿದ್ರು. ನಮ್ಮ ದೊಡ್ಡಪ್ಪಂಗೆ ಬಂದು ಹೇಳಿದ್ದೆ. ನಮ್ಮ ದೊಡ್ಡಪ್ಪ ಹೋಗಿ ಕೂಗಾಡಿ ಹಂಗೆ ಹಿಂಗೆ ಅಂತ ಎಲ್ಲ ಕೂಗಾಡಿ ಬಂದಾದ್ಮೇಲೆ ಅವರು ದೊಡ್ಡಪ್ಪಂಗೆ ಏನು ಗೊತ್ತಿತ್ತು ಪಾಪ, ನೀ ಕಿತಾಪತಿ ಏನು. ಆಮೇಲೆ ಅದೆಲ್ಲ ಆ ಸ್ಕೂಲ್ ಬಿಡಿಸ್ಬಿಟ್ಟು BGS ಸ್ಕೂಲಿಗೆ ಸೇರ್ಕೊಂಡೆ. LKG ನೋಡಿ, ಇನ್ನು ಸ್ವಲ್ಪ ಹೊತ್ತಿಗೆ ಅರ್ಧ ಹಾಕಿಲ್ಲ ಅಂದ್ರೆ ನಮ್ ಖುಷಿ. ಅದೇ ಹೆಂಗ್ ಕೊಡ್ತೀನಿ ಗೊತ್ತಾ, ನನಗೆ ಬೈತಾರ. ಆಮೇಲೆ ಸುಮ್ಮನಿದ್ರೆ ಡೈಲಿ ಕರ್ಕೊಂಡೋಗಿ ಕರ್ಕೊಂಬರೋದು ನಮ್ಮ ನವೀನೇ ಅಲ್ವಾ. ಆಮೇಲೆ ಪರಿಚಯ ಬೇರೆ ಆಗ್ಬಿಟ್ಟವ್ರಲ್ಲ ಇವಾಗ. ಅವ್ರ ಮ್ಯಾಮೇ ಅವರು ಮಾದರ್ಸಿದಲ್ಲಿ. ಹೌದಾ? ನೋಡು ಹಾಯಿನ ಕಲ್ತ್ಕೊಳ್ಳೋ ಅಂತ ಹೇಳ್ದೆ. ಹೋಗು ಮ್ಯಾಮ್ ಇವಾಗ ಇದ್ರಲ್ಲ ಅವ್ರು ಕಲಿಸ್ತಾರೆ. ಮಗ್ಗಿ ಪುಸ್ತಕ ತರ ಐತೆ ಮುದಿದು. ನೀನ್ ಫಸ್ಟ್ ಕಲ್ತ್ಕೊಂಡ್ರೆ ಗುಡ್ ಅನ್ಬಿಟ್ಟು ನಿನ್ ಕೈಲೇ ಎಲ್ಲ ಬರ್ತಾರೆ ಮಗ್ನೆ. ನಿನ್ನೆ ಗುಡ್ ಅನ್ಬಿಟ್ಟು ಎಲ್ಲಾರು ನೋಡ್ಕೊಳಕ್ ಹೇಳ್ತಾರೆ, ಎಲ್ಲಾರ್ಗು ಹೇಳ್ಕೊಡೋದಿವಿ ನೀನೇನೆ ಅಂತ ಹೇಳ್ತಾರೆ. ನೀನ್ ಕಲ್ತ್ಕೊಂಡ್ರೆ ಫಸ್ಟು ನೀನೇ ಕಲಿಯಲ್ಲ ಅಂದ್ರೆ ಬೇರೆಯವ್ರ ಕೈಲಿ ಹೇಳಿಸ್ತಾರೆ. ನೀನ್ ಬೇರೆಯವ್ರ ಕೈಲಿ ಹೇಳಿಸ್ಕೋಬೇಕು, ನೀನೇ ಕಲ್ತ್ಕೋತೀಯೋ. ಇಲ್ಲಿ ನೋಡೋದು ನಮಗೆ 5th ಸ್ಟ್ಯಾಂಡರ್ಡ್ಗೋ 3rd ಸ್ಟ್ಯಾಂಡರ್ಡ್ಗೋ ಏನೋ ಬಂದಿದೆ ಅನ್ಸುತ್ತೆ. LKG ಇಂದನೂ ಐತಲ್ಲ, LKG ಅಲ್ಲ UKG. ಇವನಿಗೆ ಕನ್ನಡನೇ ಬರತ್ತಾಗ ಬರ್ತಾ ಇಲ್ಲ, ಹಿಂದಿ ಬರೀಲಿಲ್ಲ ಅಂದ್ರೆ ಕೊಡು. ಅಮ್ಮ ಮಗ ಸೇರಿ ಕಿತ್ತಾಕ್ಬಿಡಿ ಅದನ್ನ. ಯಾಕೆ ಅಣ್ಣಂದು ಖುಷಿ, ನೀನು ಏನು ಮುಟ್ಬೇಡ ಮಗನೇ, ಸುಮ್ಮನೆ ಮಗನೇ. ಅಣ್ಣಂದದ್ದು ನಿಂದಲ್ಲ. ಎತ್ತಿಕ್ ಬಿಡವ, ಈ ನನ್ನ ಮಕ್ಕಳು ಕಿತ್ತಾಕೋದು ನೋಡಿದ್ರೆ ಕಿತ್ತಾಕ್ಬಿಡ್ತಾರೆ. ಆಟಾಡೋ ವಸ್ತು ಅಲ್ಲ ಇದು, ಆಟ ಆಡ್ತೀವಿ ಅಂತ ನಾನು. ನೀವು ಅಂತ ಇದ್ದೀರಲ್ರಿ. ಇಷ್ಟೆಲ್ಲ ಬರೀ ಕೊಡ್ತಾರೆ. ಒಂದೊಂದ್ ದಿನ ಒಂದೊಂದ್ ಪೇಜ್ ಬರಿಬೇಕು ಮುದ್ದು. ಎಲ್ಲ ಹೋಮ್ವರ್ಕ್ ಕೊಡ್ತಾರೆ. ಒಂದೊಂದ್ ದಿನ ಒಂದ್ ಪೇಜ್. ಇಷ್ಟು ಬರ್ಸೋಷ್ಟೊತ್ತಿಗೆ ನಿನ್ ಮಗಂಗೆ ಅಮ್ಮ ನಿದ್ದೆ ಓದೈತೆ, ಅಮ್ಮ ಸೂಸುಗೋಯ್ತೀನಿ, ಅಮ್ಮ ಕೈ ಗಲೀಜಾಗೈತೆ. ನೀನ್ ಅದೇ ತರ ಮಾಡ್ತಿದ್ದ? ನೋಡಿದೀನಿ
ನಾನು ಅನ್ಕೋತ ನೀನು ಮಾಡಿರೋದು ಅದನ್ನ ಮಾಡ್ತಾನೆ ಅಂತ. ಯಾಕೆಂದ್ರೆ ನಿನ್ನ ಬುದ್ಧಿನೇ ಬಂದಿರುತ್ತಲ್ಲ ಜಾಸ್ತಿ. ನನ್ನ ಮಕ್ಕಳು ನೋಡಿ ಗೈಸ್, ನಾನು ನೋಡಿಲ್ಲ, ರೀಲ್ಸ್ ಅಲ್ಲಿ ನೋಡಿದೀನಿ, ತುಂಬಾ ಜನ ಹಾಕಿರೋದು ನೋಡಿದೀನಿ. ಪ್ರಕಾರ ಮಾಡಲ್ಲ ಜೀವ, ಗುಡ್ ಬಾಯ್ ಅಲ್ವಾ ಅವನು. ಬೇಗ ಬರ್ದ್ಬಿಡ್ತಾನೆ, ಬೇಗ ಬರ್ದ್ಬಿಟ್ಟು ಬೇಕಾದ್ರೆ ಫೋನ್ ಕೊಡ್ತಾಳೆ ಅಂದ್ಬಿಟ್ಟು ಬೇಗ ಬರ್ದ್ಬಿಟ್ಟು ಮಾಡಿದ್ದೇನೆ. ಬೇಕಾದ್ರೆ ಖುಷಿ ಮಾಡ್ಬೋದು, ಬೇಕಾದ್ರೆ ಖುಷಿ ಮಾಡ್ಬೋದು. ಹೇಳಿಸ್ಬೇಕು ಅಂದ್ರೆ ಕಲ್ಯಾಕ್ ಬಿಡ್ಬೇಕು, ಮತ್ತೆ ನಾವ್ ಹೇಳ್ಕೊಡ್ಬೇಕು. ನೀನು ಏನು ಹೇಳ್ಕೊಟ್ರು ಬೇಗನೆ ಕಲ್ತ್ಕೊತಂತೀವಿ, ನಿನಗಿಂತ ಫಾಸ್ಟ್ ಇದ್ದಾನೆ ಅವನು. ಆಯ್ತು ಅದು ಬಿಡಪ್ಪ. ಖುಷಿ ನೀನು ಹೇಳ್ದಲ್ಲ ಅದೆಲ್ಲ ಮಾಡ್ತಾನೆ. ಬೇಕಾದ್ರೆ ನೋಡು 100%. ದಿವಿಗೆಲ್ಲ ಇಂಟ್ರೆಸ್ಟ್ ಜಾಸ್ತಿ, ಓದೋದು ಬರೆಯೋದಿಲ್ಲ ಇಂಟ್ರೆಸ್ಟ್ ಜಾಸ್ತಿ. ನಮ್ ದಿವಂಗ್ ನಿಜವಾಗಿ ಹೇಳ್ಬೇಕಂದ್ರೆ ಓದೋದು ಬರೆಯೋದು ಇಷ್ಟ. ನಾನು ಹೇಳೋದೇನ್ ಮಾಡಲ್ಲ, ಅವನು ಖುಷಿ ಮಾಡ್ತಾನೆ. ಅಲ್ಲಿ ಗೈಸ್ ಖುಷಿ, ಅಲ್ಲಿ ಟೀಚರ್ಸ್ ಶೂ ಬುಕ್ ಎಲ್ಲ ಕೊಡ್ತಿದ್ದಾರೆ. ನಮ್ಮ ಅವ್ರಿಗೆ ಬುಕ್ ಕೊಡಕ್ ಹೋದ್ರು, ಇವನ್ನ ಕರ್ಕೊಂಡು ನಾನು ಶೂ ಸಾಕ್ಸು ಬೆಲ್ಟ್ ಟೈ ಇಸ್ಕೊಬರಕ್ ಹೋದೆ. ಅವರು ಶೂ ಬಿಚ್ಚು ಅಂತ ಹೇಳ್ತಾರೆ ದಿವಂಗೆ. ನಮ್ ದಿವ ಸ್ಲೋ ಒಂದ್ ಸ್ವಲ್ಪ ಇದ್ರಲ್ಲೆಲ್ಲ, ಏನಾದ್ರು ಮಾಡೋ ಕೆಲಸ ಮಾಡಿ ಕೆಲಸ ಮಾಡೋ ಸ್ಲೋ ಅಂತ ಅಲ್ಲ, ಹೊರಗಡೆ ಹೋಗಿ ಜನದ ಹತ್ರ ಸ್ವಲ್ಪ ಸ್ಲೋ, ಆಕ್ಟಿವ್. ಕರ್ಕೊಂಡು ಹೋಗಿರಲ್ಲ ಗೈಸ್ ಯಾವಾಗ್ಲೂ. ನೀವು ಇನ್ಮೇಲೆ ಅದ್ರಲ್ಲೂ ಇದಾಗ್ಬಿಡ್ತಾರೆ. ಶೂ ಬಿಚ್ಚು ಬಿಚ್ಚು ಅಂದ್ರೆ ಬಿಚ್ಚುತ್ತಾನೆ ಇಲ್ಲ. ಆಮೇಲಿಂದ ನಿಧಾನ ಬಿಚ್ಚು, ಆಮೇಲೆ ನಾನೇ ಬಿಚ್ಚುತ್ತೆ. ಖುಷಿ ಆಗಿ ಬಿಚ್ಬಿಟ್ಟಿ ನನ್ಗೆ ಅಂತ ಕೇಳ್ತಾವ. ಒಂಥರ ಮುಜುಗರ ಗೈಸ್ ಅವನಿಗೆ ದಿವಂಗೆ. ನೋಡಿ ಬರ್ತಡೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ ತಾನೇ, ಗಿಫ್ಟ್ ಕೊಟ್ಟಾಯ್ತು ರೀ. ನಾವು ಇನ್ನೊಂದು ಸ್ಕೂಲ್ ಕೇಳಿದ್ವಲ್ಲ ನಾವು ಇಲ್ಲಿ, ಅಲ್ಲಿ ಬರೀ 25,000 ಹೇಳಿದ್ದು. ಮತ್ತೆ ವಾಪಸ್ ಇಲ್ವಂತೆ ಶೂ ಯಾವ್ದು. ಹೌದಾ? ಅವ್ರು ಹೇಳಿದ್ರು. ಬಟ್ ಈ ಸ್ಕೂಲು ಸ್ವಲ್ಪ ಕಾಸ್ಟ್ಲಿ ಆಗೋಯ್ತು. ಎರಡು ನೋಡ್ರಿ, ಅದು ಖುಷಿದು ಇದು ನಂದು ಅನ್ಕೊಂಡು ಅವನು ಎರಡು ನಿಂದೆ ಮೊನ್ನೆ. ನೀನು ನಿಮ್ಮ ಅಪ್ಪರ ಹತ್ರ ಹೇಳಿ ಸ್ಕೂಲಿಗೆ ಸೇರ್ಸೋಕೆ. ಫ್ಯಾನ್ ಹಾಕ್ರಿ ಒಂಚೂರು ಶೆಕೆ ಆಗ್ತದೆ. ಬೆಳಗ್ಗೆ ತಿಂದಿಲ್ಲ ಗೈಸ್. ನನ್ನ ಮಗನ ಸ್ಕೂಲಿಗೆ ಸೇರ್ಸೋ ಖುಷಿಗೆ ತಿಂಡಿ ತಿಂದಿಲ್ಲ, ಏನಿಲ್ಲ, ಹೊಟ್ಟೆ ನೋವು ಬೇರೆ. ಅದು ಹೊಟ್ಟೆ ನೋವು ಅಂಟ ಬಿಡ್ತಾ ಖುಷಿಗೆ. ನಂಗೆ ಹಾಕೊಂಡು ನೋಡಿದೀವಿ ಒಂದ್ಸಲ ಎರಡೂ ಓಡಾಡೋ ಒಂದ್ಸಲ ಹಾಕೊಂಡು. ಸೊ ಓಕೆ ಗೈಸ್, ಇವನ್ನೆಲ್ಲ ಎತ್ತಿಕ್ಬಿಟ್ಟು ಸಿಗ್ತೀವಿ ನಿಮಗೆ. ಎತ್ತಿಟ್ಬಿಡೋಣ. ಇದೆಲ್ಲ ಯಾವಾಗ ಮಾಡೋದು? ದೂರ ಆ್ಯಪರೆಲ್ಲ ಹಾಕೋದು, ಇಬ್ರು ಇಟ್ಕೊಂಡು ಹೆಂಗೆ ಹಾಕೋಣ ಅನಿಸಿದೆ. ಅವ್ರು ಮಲ್ಕೊಂಡಾಗ ಮಾಡು ನೈಟ್ ಹೊತ್ತು. ಮಾಡ್ರಿ, ನನಗೆ ಬರೋದಿಲ್ಲ ಅವೆಲ್ಲ ಏನು ಗೊತ್ತಾಗಲ್ಲ ನನಗೆ. ಅದು ಗೊತ್ತಾಗಲ್ಲ. ಅಮ್ಮ ನಮಗೆ ಆಗ್ತಿತ್ತು, ನಾವು ಯಾಕೂ ಕೆಲಸನೇ ಮಾಡ್ಕೊತೀವಿ. ನೋಡಿ ಗೈಸ್, ಹಾಕೊಂಡು ಖುಷಿ ಖುಷಿ ನಿನ್ಗೆಲ್ಲ ಕಾಣೋದು. ಸೊ ಓಕೆ ಗೈಸ್, ಆಮೇಲೆ ಸಿಗ್ತೀವಿ ನಿಮಗೆ. ಏನಾಯ್ತು ನೋಡಿ ಗೈಸ್, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ಇವಾಗ, ಬೆಳಗ್ಗೆ 6:30. ಇದ್ಯಾರೋ ಗಿಡಗಳಿಗೆ ನೀರು ಹಾಕ್ಬಿಟ್ಟಿದ್ದಾರಲ್ಲ ಅಂತ ಅನ್ಕೋತಾ ಇದ್ದೀನಿ. ನಮ್ಮ ನವಿ ನೆಲ ಒರೆಸಿ ರಂಗೋಲಿ ಬಿಟ್ಟು ನೀರು ಹಾಕಿ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಯಾಕೆ ಇಷ್ಟು ಬೇಗ ಎದ್ದಿದ್ದೀರಾ? 6 ಗಂಟೆಗೆ ಎದ್ದಿದ್ದೀರಾ ಗೈಸ್. ಅಭ್ಯಾಸ ಮಾಡ್ಕೋಬೇಕು ಬೇಗ ಎದ್ದೇಳೋದ ಅಂತ. ಅಭ್ಯಾಸ ಮಾಡಬೇಕು ಅಂದರೆ ಸಂಜೆ ಹೊತ್ತು ಬೇಗ ಮಲ್ಕೋಬೇಕು, ಅಲ್ಲ ರಾತ್ರಿ ಹೊತ್ತು ಅಲ್ವಾ ಗೈಸ್? ಇವಾಗ ಜಸ್ಟ್ 6:30. ಯಾವಾಗಲೂ ಎದ್ದೇ ಇಲ್ವಾ? ಸುಮ್ಮನೆ ಹೋಗಿ ನೋಡೋಣ ಗೈಸ್, ಇನ್ಮೇಲೆ ಟಾಸ್ಕ್ ಇದೆ ನಮ್ಮ ನವಿಯವ್ರಿಗೆ. ರಾತ್ರಿ ಹೊತ್ತು ಲೇಟಾಗಿ ಮಲ್ಕೊಂಡು ಬೆಳಿಗ್ಗೆ ಹೊತ್ತು ಬೇಗ ಎದ್ದೇಳೋದಿದೆಯಲ್ಲ, ಇದು ದೊಡ್ಡ ಟಾಸ್ಕ್. ಖುಷಿ, ನಿಂದು ಜಾಗ, ಅಪ್ಪ ಬಂದರೆ ಜಾಗ ಬಿಡಬೇಕು. ಇಳಿ ಕೆಳಗಡೆ. ಆಯಿತು, ಇಳಿಯಪ್ಪ ಕೆಳಗಡೆ ಪ್ಲೀಸ್. ಇಳಿ ಮಗನೇ, ನಂದು ಜಾಗ ಅದು. ಚೇರ್ ಯಾರ್ದು? ನಂದು ಚೇರ್ ಬಿಡು. ನೋಡಿ ಗೈಸ್ ಹಿಂಗೆಲ್ಲ ಮಾತಾಡ್ತಾನೆ ಅಂತ. ನೋಡಿ ಅವನು ಆ ಚೇರ್ ಹೇಳ್ಕೊಂಬಂದು ಬಾ ಕೂತ್ಕೊಬಾ ಅಂತ ಇದ್ದಾನೆ. ನೋಡಿ ಗೈಸ್, ಅವ್ರ ಅಣ್ಣ ಆ ಚೇರ್ ತಂದು ಕೊಟ್ಟ ಅಂತ ಬಾ ಕೂತ್ಕೊಬಾ ಅಂತ ಕರಿತಿರೋದ. ಕೂತ್ಕೊಳ್ಳೋದು ಹೋಗು, ನಿಂಗೆ ಬೇಡ, ನಂಗೆ ಆ ಚೇರೇ ಬೇಕು. ಬೇಡ, ಅವಲೇ ಕೇಳ್ದ ಕೊಟ್ಟಿಲ್ಲ, ಇವಾಗ ಬಂದವನಲ್ಲಿ. ಹೋಗಲು ಬೇಡ, ಅವಾಗ ಬೇಡ. ನೋ ಥ್ಯಾಂಕ್ಸ್ ಮಗನೆ, ದಿವಿ ಮಗನೆ, ಥ್ಯಾಂಕ್ ಯು. ಖುಷಿ ನೀನು ಬೇಡ, ಹೋಗ್ಬೇಡ, ನೀನು ಬೇಡ. ನಾನು ಆ ಚೇರ್ ಮೇಲೆ ಕೂತ್ಕೊಳ್ಳೋದು, ಹೋಗು. ಮತ್ತೆ ಅವಾಗ ಕೇಳ್ದ ಕೊಡಲಿಲ್ಲ, ನಂದು ಇದು ಒಂದೇ. ಅದಕ್ಕೆ ಫಸ್ಟೇ ಕೇಳಿದಾಗಲೇ ಕೊಡಬೇಕು. ಅದು ನನ್ನ ಮಗ ತಂದು ಕೊಟ್ಟವನೇ, ಅದಕ್ಕೋಸ್ಕರನಾರ ಕೂತ್ಕೋಬೇಕು ನಾನು. ಆಯ್ತು. ಬಾ. ನೋಡಿ ಗೈಸ್, ಈಗ ಅವನಿಗೆ ಅವನು ಉರ್ಸೋದು ಒಳಗೆ ತಳ್ತಾ ಇದ್ದಾನೆ, ಆದರೆ ಹೋಯ್ತಲ್ಲ ಅದು.
ಇಬ್ರು ಉರ್ಸೋದ್ರಲ್ಲಿ ಕಿತ್ತಾಡೋದ್ರಲ್ಲ ಅವರಲ್ಲ ಗೈಸ್ ಇವರು. ಕೋಪ ಆಯ್ತು ಬಾ ಕೂತೀನಿ ಬಾ ಬಾ. ಬೇಡ ಬಿಡು ಅಂತ ಅವ್ನು ಒಳಗೆ ತೊಳ್ತಾ ಇದ್ದಾನೆ ಗೈಸ್. ಅಯ್ಯೋ ಎಂಥ ಮಕ್ಳು ಗೈಸ್ ಇವಾಗಲೇ ಹಿಂಗೆ ಕಿತ್ತಾಡ್ತಾರೆ. ಗೈಸ್ ಹಂಗೆ ಮಾರ್ನಿಂಗ್ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮನೆಯವ್ರು ಬಂದು ಎದಾಳಿಸಿ ಲಾಗ್ ಮಾಡು ಅಂತ ಹೇಳಿದರು. ನನಗೇನು ಗೊತ್ತಿಲ್ಲ. ರಾತ್ರಿನೂ ಲೇಟಾಗಿ ಮನಿಕೊಂಡು ಬೆಳಗ್ಗೆ ಬೇಗ ಎದ್ಬಿಟ್ಟೆ 5 ಗಂಟೆಗೇನೆ. ಎದ್ದು ಮತ್ತೆ ನಿದ್ದೆ ಹೆಂಗೆ ಬಂತು ಅನ್ನೋದು ಗೊತ್ತಿಲ್ಲ. ನಾನು ಲೇಟಾಗಿ ಎದ್ದೆ. ಆಮೇಲೆ ಮೀಶೋ ವೀಡಿಯೋ ಮಾಡ್ಕೊಬೇಕಾಯ್ತು ಅಂತ ಬೇಗ ಎದ್ದು ರೆಡಿಯಾಗಿ ಇವಾಗ ನಿಮಗೂ ಏನಾದ್ರು ಬೇಕಿದ್ದರೆ ಡ್ರೆಸ್ ಲಿಂಕು ಆಮೇಲೆ ಈ ಥರ ಲಿಂಕ್ ಎಲ್ಲ ಕೆಳಗಡೆ ಕೊಟ್ಟಿರ್ತೀನಿ. ಇಲ್ಲಾಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ನಾನೇ ಲಿಂಕ್ ಕಳಿಸ್ತೀನಿ. ಹೆಂಗೆ ಬೇಕಾದ್ರೂ ತೊಗೋಬೋದು ನೀವು. ತುಂಬ ಚೆನ್ನಾಗಿದೆ ಈ ಡ್ರೆಸ್ ಮತ್ತೆ ಆಯಿತು. ಇದು ವೇಲ್ ಆಲ್ಮೋಸ್ಟ್ ಯಾಕೋ ವೇಲ್ ಹಾಕೊಳ್ಳೋ ಅಂತಂದರೆ ಇದ್ರೂ ಹಾಕೊಳ್ಳೋಣ. ಹೊರಗಡೆ ಹೋಗ್ತಿರ್ತಾರೆ ಹಾಕೋತೀನಿ ಒಂದ್ಸರಿ. ಇದ್ರೂ ನನಗೆ ಇಷ್ಟ ಆದಾಗ. ಚೆನ್ನಾಗಿದೆ ಅಲ್ಲ ಗೈಸ್, ಚೆನ್ನಾಗಿ ಕಾಣ್ತಿದೆ ಅಂತ. ಒಳ್ಳೆ ತುಂಬ ದೊಡ್ಡ ತುಂಬ ನಿನಗೆ ಬೇಕಾಗಿರೋ ಸೈಜ್ ತರಿಸ್ಕೋಬೇಕು. ಇಷ್ಟು ದೊಡ್ಡದಾಗಿದೆ ಎಲ್ಲ, ತುಂಬ ದೊಡ್ಡದಿದೆ. ಬೇಕಾಗಿರೋ ಸೈಜ್ ತೋರಿಸ್ತೀವಿ. ಈ ಸರ ನಂಗೆ ತುಂಬ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಹಾಕೊಳ್ಳೋಕ್ಕೆ ಇವಾಗ ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಸಿಂಪಲಾಗಿ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಅದು ಈ ಥರ ಕರಿಮಣಿ ಹಾಕೊಳ್ಳೋಕೆ ನಂಗೆ ತುಂಬ ಇಷ್ಟ. ಫುಲ್ಲಲ್ಲ, ಸಿಂಪಲಾಗಿ ಒಂದೊಂದು ಚಿಕ್ಕದಾಗಿ ಹಾಕೊಳ್ಳೋಕೆ ಇಷ್ಟ. ನಾನು ಚಿನ್ನದೇ ಕೇಳಿದೆ ಇದ್ರದ ಹಲಮದು ಮಧ್ಯದಲ್ಲಿ ಚಿನ್ನದಿತ್ತು ಗುಂಡು, ಅದಕ್ಕೆ ಕೇಳಿದೆ. ಅದು ಯಾವಾಗ ತಗೊಡ್ತಾರೋ ಗೊತ್ತಿಲ್ಲ ನಮ್ಮನವರು. ಅದಕ್ಕೆ ಅವ್ರು ತಗೊಳಕ್ಕಿಂತ ಮೊದಲೇ ನಾನೇ ಆರ್ಟಿಫಿಷಿಯಲ್ ತಗೊಂಡು ಆಸೆ ತೀರಿಸಿ. ಮತ್ತು ನಿಮಗೆ ಮುಂದಿನ ವ್ಲಾಗ್ ಸಿಗ್ತೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕು ಕಮೆಂಟು ಶೇರ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರೀಬೇಡಿ ಗಾಯ್ಸ್. ನಮ್ಮನೆಯವರು ನೆನ್ನೆಲ್ಲ ರೇಗಿಸಿದ್ದಾರೆ. 3 ವರ್ಷ 4 ವರ್ಷ ಆಯಿತು ಲಾಗ್ ಶುರು ಮಾಡಿ. ಎಲ್ಲರೂ ನೋಡು ಹೆಂಗೆ ಸಬ್ಸ್ಕ್ರೈಬರ್ ಸಂಪಾದನೆ ಇದೆಯಾ, ಬರೀ ವಿಡಿಯೋನೂ ಮಾಡಲ್ಲ, ಏನೂ ಮಾಡಲ್ಲ, ಸುಮ್ಮನೆ ಇದೆಯಾ. ಬೆಂಗಳೂರಿಗೆ ಬಂದು 5 ವರ್ಷ ಆಯಿತು, ಏನು ಸಾಧಿಸಿದ್ಯಾ ನೀನು, ಹಂಗೆ ಹೆಂಗೆ ಅಂತ ಫುಲ್ಲು ರೋಸ್ಟ್ ಮಾಡಿಟ್ಬಿಟ್ಟಿದ್ದಾರೆ ಗೈಸ್ ನನ್ನ. ಎಲ್ಲರೂ ಲೈಕ್ ಮಾಡಿ ಗೈಸ್ ಈ ವಿಡಿಯೋಗೆ, ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.